ಇನ್ನು ದೇಶದಲ್ಲಿ ಉದ್ಭವಿಸಿರುವ ಅನಿಲ ಮತ್ತು ತೈಲ ಬಿಕ್ಕಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿಚಾರವನ್ನು ಕೇಂದ್ರ ಸರ್ಕಾರ ಬಹಳ ಗಂಭೀರವಾಗಿ ತಗೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಮುಂದುವರಿತಾ ಇದೆ. ಮುಂದೆ ಹೇಗೋ ಏನೋ ಗೊತ್ತಿಲ್ಲ ಪರಿಸ್ಥಿತಿ ಏನಾಗುತ್ತೆ ಅಂತ. ಹಾಗಾಗಿ ದೆಹಲಿಯ ಪ್ರಧಾನಿ ಮೋದಿ ನಿವಾಸದಲ್ಲಿ ಈಗ ಒಂದು ಹೈ ಲೆವೆಲ್ ಮೀಟಿಂಗ್. ಈ ಮೀಟಿಂಗಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್, ಜೆ.ಪಿ. ನಡ್ಡಾ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅಂತಕ್ಕಂಥದ್ದು. ಹಾಗೆಯೇ ವಿದೇಶಾಂಗ ಸಚಿವ ಜೈಶಂಕರ್, ನಿರ್ಮಲಾ ಸೀತಾರಾಮನ್, ಹರ್ದೀಪ್ ಸಿಂಗ್ ಪುರಿ ಪೆಟ್ರೋಲಿಯಂ ಸಚಿವರು ಎಲ್ಲರೂ ಕೂಡ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಅಂದರೆ ಏನು ಮಾಡಬೇಕು ಮುಂದೆ ನೋಡಿ. ಭಾರತದಂತಹ ದೊಡ್ಡ ದೇಶ, 145-147 ಕೋಟಿ ಜನಸಂಖ್ಯೆ ಇರತಕ್ಕಂಥ ಈ ದೇಶದಲ್ಲಿ ಯಾವುದೇ ಒಂದು ವಸ್ತುವಿನ ಅಭಾವ ಆಯಿತು ಅಂದರೂ ತುಂಬ ಕಷ್ಟ. ಈಗ ಇಲ್ಲಿ ತನಕ ಸದ್ಯಕ್ಕೆ ನಮಗೆ ಪೆಟ್ರೋಲ್ ಡೀಸೆಲ್ದು ಪ್ರಾಬ್ಲಮ್ ಆಗಿಲ್ಲ, ಸಪ್ಲೈ ಆಗ್ತಾನೇ ಇದೆ. ನಿಮಗೆ ಪ್ರಾಬ್ಲಮ್ ಆಗಿರೋದು ಬರೀ ಸಿಲಿಂಡರ್ ಮಾತ್ರ. ಸೊ ಅದು ಏನಾದರೂ ಆಗಿಬಿಟ್ರೆ ಮುಂದೇನು? ಈಗ ಶ್ರೀಲಂಕಾ, ನೇಪಾಳದಲ್ಲೆಲ್ಲ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ ಸಿಕ್ಕಾಪಟ್ಟೆ. ನಮ್ಮಲ್ಲಿ ಇನ್ನೂ ಆಗಿಲ್ಲ. ಸೊ ಹಾಗಾಗಿ ದೊಡ್ಡ ಮಟ್ಟದ ಸಭೆ ಈಗಾಗಲೇ ಪ್ರಧಾನಿ ಮೋದಿ ನಿವಾಸದಲ್ಲಿ ನಡೀತಾ ಇದೆ. ಅಂದರೆ ರಾಜತಾಂತ್ರಿಕವಾಗಿ ಏನೇನು ಕ್ರಮಗಳನ್ನ ತಗೋಬೇಕು, ಯಾವ ದೇಶದವ್ರನ್ನ ಕನ್ವಿನ್ಸ್ ಮಾಡಬೇಕು, ಎಲ್ಲವೂ ಕೂಡ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ಹೈ ಲೆವೆಲ್ ಮೀಟಿಂಗ್ ಏನೆಲ್ಲ ವಿಚಾರಗಳ ಚರ್ಚೆ ಆಗ್ತಾ ಇದೆ, ಎಷ್ಟು ಮಹತ್ವದ್ದು ಈ ಪ್ರಸ್ತುತ ಸನ್ನಿವೇಶದಲ್ಲಿ ಈ ಸಭೆ ಅಂತ? ಅರವಿಂದ್, ಸಭೆ ಆರಂಭ ಆಗಿದೆ. ಒಂದಿಷ್ಟು ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ. ನೋಡಿ, ಪಶ್ಚಿಮ ಏಷ್ಯಾದಲ್ಲಿನ ಸಂಘರ್ಷ ಮುಂದುವರೆದಿದೆ. ಸೊ ಹೀಗಾಗಿ ದೇಶದಲ್ಲಿ ತೈಲ ಹಾಗೂ ಇಂಧನ ಸೇರಿದಂತೆ ಗೊಬ್ಬರದ ಸಂಗ್ರಹದ ಕುರಿತು ಒಂದಿಷ್ಟು ಮಾಹಿತಿಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅದರಲ್ಲಿ ಕೂಡ ಕೈಗಾರಿಕೆಗಳು, ಗ್ರಾಹಕರ ಬೇಡಿಕೆಗಳನ್ನ ಗಮನದಲ್ಲಿಟ್ಟುಕೊಂಡು ಈ ಒಂದು ಚರ್ಚೆಗಳು ಕೂಡ ಆಗ್ತಾ ಇದೆ. ಮತ್ತೆ ಜಾಗತಿಕ ಬೆಳವಣಿಗೆಗಳನ್ನ ಕೂಡ ಭಾರತ ಪರಿಶೀಲನೆಯನ್ನ ನಡೆಸ್ತಾ ಇತ್ತು. ಮತ್ತೆ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಇಂಧನದ ಅಭಾವ ಆಗಬಾರ್ದು, ಅದರ ಜೊತೆಗೆ ತೈಲ ಸರಬರಾಜಿಗೆ ಬೇಕಾಗುವಂತಹ ಕ್ರಮಗಳು ಏನ್ ತೆಗೆದುಕೊಳ್ಬೇಕು ಅನ್ನೋಂಥದ್ರ ಬಗ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ. ಸೊ ಈಗಾಗಲೇ ಪಶ್ಚಿಮ ಏಷ್ಯಾದಲ್ಲಿನ ಯುದ್ಧದಿಂದಾಗಿ ಜಗತ್ತಿನಾದ್ಯಂತ ಇಂಧನದ ಕೊರತೆ ಕೂಡ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಭಾರತ ತಟಸ್ಥ ನಿಲುವನ್ನ ಕೂಡ ತಾಳ್ತಾ ಇದೆ. ಅಂದ್ರೆ ಯಾವ ರಾಷ್ಟ್ರಗಳಿಗೂ ಕೂಡ ಬೆಂಬಲವನ್ನ ಸೂಚಿಸಿಲ್ಲ. ಸೊ ಹೀಗಾಗಿ ಶಾಂತಿ ಮತ್ತೆ ತಾಳ್ಮೆಯಿಂದ ಪರಿಸ್ಥಿತಿಯನ್ನ ಭಾರತ ಕೂಡ ಅವಲೋಕನೆ ಮಾಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವಂತಹ ಕಾರಣಕ್ಕಾಗಿ ಮುಂದಿನ ಬೆಳವಣಿಗೆಗಳಲ್ಲಿ ಭಾರತ ಹೇಗೆ ಸ್ಪಂದಿಸಬೇಕು, ಮತ್ತೆ ಭಾರತದಲ್ಲಿ ಇದರ ಎಫೆಕ್ಟ್ ತಾಗದೇ ಇರುವಂತಹ ನಿಟ್ಟಿನಲ್ಲಿ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಭಾರತ ಈ ವಿಚಾರದ ಬಗ್ಗೆ ತನ್ನ ನಿಲುವುಗಳ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸ್ತಾ ಇದೆ. ಈಗಾಗಲೇ ಇರಾನ್ ಯುದ್ಧ ಆರಂಭ ಆದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸೌದಿ ಅರೇಬಿಯಾ, UAE, ಕತಾರ್, ಬಹರೇನ್ ಹಾಗೂ ಕುವೈತ್, ಜೋರ್ಡಾನ್ ಸೇರಿದಂತೆ ಸುಮಾರು ನಾಯಕರುಗಳ ಜೊತೆ ಕೂಡ ಮಾತುಕತೆಯನ್ನ ನಡೆಸಿದ್ರು. ಮತ್ತೆ ಯಾವುದೇ ರಾಜತಾಂತ್ರಿಕ ವಿಚಾರಗಳಲ್ಲಿ ಸಮಸ್ಯೆ ಆಗದಂತೆ ಒಂದಿಷ್ಟು ಚರ್ಚೆಗಳಿಗೆ ಅಥವಾ ಮಾತುಕತೆಯನ್ನ ಕೂಡ ನಡೆಸಿದ್ರು. ಸೊ ಇದೆಲ್ಲ ವಿಚಾರಗಳ ಬಗ್ಗೆ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಅರವಿಂದ್, ಥ್ಯಾಂಕ್ ಯು ಪ್ರಕಾಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಬಹಳ ಮಹತ್ವದ ಎಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು, ನಾಯಕರೆಲ್ಲರೂ ಸೇರಿದ್ದಾರೆ. ಏನು ತೀರ್ಮಾನ ಆಗುತ್ತೆ ಅಂತಕ್ಕಂಥ ದೊಡ್ಡ ಮಟ್ಟದಲ್ಲಿ ಏನಾದರೂ ಆಯಿತು ಅಂತಂದರೆ ಅದನ್ನು ಪ್ರೆಸ್ ಮೀಟ್ ಮಾಡಿ ಯಾರಾದರೂ ಒಬ್ಬರು ಬ್ರೀಫ್ ಮಾಡ್ತಾರೆ ಏನು ತೀರ್ಮಾನ ಆಗಿದೆ ಅಂತ. ಕಾದು ನೋಡೋಣ.